ನಮಸ್ಕಾರಗಳು. ನಾವು ಈ ಅವಧಿಯಲ್ಲಿ 7ನೇ ತರಗತಿ ಸಮಾಜ ವಿಜ್ಞಾನ ಅದರಲ್ಲಿ ಬರುವಂತಹ ಭೂಗೋಳ ವಿಜ್ಞಾನದಲ್ಲಿ ಉತ್ತರ ಅಮೆರಿಕ ಖಂಡ ಭಾಗ 2 ಇದರಲ್ಲಿ ಬರುವಂತಹ ವಾಯುಗುಣ ಮತ್ತು ಸ್ವಾಭಾವಿಕ ಸಸ್ಯವರ್ಗಗಳ ಬಗ್ಗೆ ತಿಳ್ಕೊಳ್ಳೋಣ. ನಾವು ಇಂದಿನ ಅವಧಿಯಲ್ಲಿ ಅಂದ್ರೆ ಇಂದಿನ ವಿಡಿಯೋದಲ್ಲಿ ನಾವು ಉತ್ತರ ಅಮೆರಿಕ ಖಂಡದ ನೆಲೆ, ಸ್ಥಾನ, ವಿಸ್ತೀರ್ಣ ಹಾಗೂ ಪ್ರಾಕೃತಿಕ ವಿಭಾಗಗಳು ಮತ್ತು ನದಿ ವ್ಯವಸ್ಥೆ, ದೊಡ್ಡ ಸರೋವರಗಳ ಬಗ್ಗೆ ನಿಮಗೆಲ್ಲ ಸಹ ನಾನು ತಿಳಿಸ್ಕೊಟ್ಟಿದ್ದೀನಿ. ನೀವು ಸಹ ಅದನ್ನ ಓದಿ ಅರ್ಥ ಮಾಡ್ಕೊಂಡಿದ್ದೀರ ಅಂತ ಭಾವಿಸ್ತೀನಿ. ಈಗ ನಾವು ಉತ್ತರ ಅಮೆರಿಕ ಖಂಡದ ವಾಯುಗುಣ ಹೇಗಿದೆ, ಅದರ ಸ್ವಾಭಾವಿಕ ಸಸ್ಯವರ್ಗ ಹೇಗಿದೆ, ಇದರ ಬಗ್ಗೆ ನಾವು ಚರ್ಚೆ ಮಾಡೋಣ. ಅರ್ಥ ಆಯ್ತಾ? ಪೇಜ್ ನಂಬರ್ 158 ಓಪನ್ ಮಾಡ್ಕೊಳ್ಳಿ. ಇಲ್ಲಿ ವಾಯುಗುಣ ಮತ್ತು ಸ್ವಾಭಾವಿಕ ಸಸ್ಯವರ್ಗ. ವಾಯುಗುಣ ಉತ್ತರ ಅಮೆರಿಕವು ಅತಿ ವಿಸ್ತಾರವಾದ ವಿಭಿನ್ನ ಮೇಲ್ಮೈ ಲಕ್ಷಣ ಮುಂತಾದವುಗಳಿಂದಾಗಿ ಭಿನ್ನವಾದ ವಾಯುಗುಣವನ್ನು ಹೊಂದಿದೆ. ಅಲಾಸ್ಕಾ ಮತ್ತು ಗ್ರೀನ್ಲ್ಯಾಂಡ್ ಹೆಪ್ಪುಗಟ್ಟುವ ಹವಾಗುಣ ಪರಿಸ್ಥಿತಿಗಳನ್ನು ಚಂದ್ರ ಮಾದರಿ ಹೊಂದಿದ್ದರೆ, ಅಮೆರಿಕ ಸಂಯುಕ್ತ ಸಂಸ್ಥಾನದ ನೈಋತ್ಯದಲ್ಲಿರುವ ಮರುಭೂಮಿಗಳು ಸುಡುವ ಶಾಖವನ್ನು ಹೊಂದಿವೆ. ಫ್ಲಾರಿಡಾದ ಆಗ್ನೇಯ ಭಾಗ, ಕೆರಿಬಿಯನ್ ಮತ್ತು ಕೇಂದ್ರೀಯ ಅಮೆರಿಕ ಉಷ್ಣವಲಯ ಪರಿಸ್ಥಿತಿಯನ್ನು ಇವೆ. ಈ ಖಂಡದ ಕೇಂದ್ರ ಮತ್ತು ದಕ್ಷಿಣ ಪ್ರದೇಶಗಳು ಹರಿಕೇನ್ಸ್ ಮತ್ತು ಟರ್ನಡೋಗಳಂತಹ ತೀವ್ರವಾದ ಬಿರುಗಾಳಿಯುಕ್ತ ಪ್ರದೇಶಗಳಾಗಿವೆ. ಇಲ್ಲಿ ನಾವು ಬೇಸಿಕ್ ಓದಿದ್ದು ಅದರ ಅರ್ಥವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ವಾಯುಗುಣ. ವಾಯುಗುಣ ಇಂಗ್ಲಿಷ್ ಅದನ್ನ ಕ್ಲೈಮೇಟ್, ವೆದರ್ ಅಂತ ಕರೀತಾರೆ. ಈ ವಾಯುಗುಣ ಉತ್ತರ ಅಮೆರಿಕವು ಅತಿ ವಿಸ್ತಾರವಾದ ವಿಭಿನ್ನ ಮೇಲ್ಮೈ ಲಕ್ಷಣಗಳನ್ನು ಮುಂತಾದವುಗಳನ್ನು ಒಳಗೊಂಡಿದೆ. ಇಲ್ಲಿ ಭಿನ್ನವಾದ ವಾಯುಗುಣವನ್ನು ಹೊಂದಿದೆ. ಭಿನ್ನವಾದ ವಾಯುಗುಣ ಅಂದ್ರೆ ಡಿಫರೆನ್ಸ್ ವೆದರ್. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವ್ಯತ್ಯಾಸವನ್ನು ಹೊಂದಿರುವುದಕ್ಕೆ ಭಿನ್ನ ವಾಯುಗುಣ ಅಂತ ಕರೀತಾರೆ. ನೀವು ನೋಡ್ತೀರಾ ವಾಯುಗುಣದಲ್ಲಿ ಈಗ ಬಿಸಿಲಿದ್ದು ನಂತರ ಏನಾಗುತ್ತೆ, ಮಳೆ ಬರಬೇಕು ಅಲ್ವಾ, ಅಥವಾ ಮೋಡ ಕವಿಬಹುದು. ಇದನ್ನ ವಾಯುಗುಣ ಅಂತ ಕರಿತೀವಿ. ಇಲ್ಲಿ ಗ್ರೀನ್ಲ್ಯಾಂಡ್ ಹೆಪ್ಪುಗಟ್ಟುವ ಹವಾಮಾನ ಪರಿಸ್ಥಿತಿಯನ್ನು ತಂಡ್ರಾ ಮಾದರಿಯನ್ನು ಹೊಂದಿದೆ. ಇಲ್ಲಿ ನೋಡಿ ಈ ಭಾಗ ಗ್ರೀನ್ಲ್ಯಾಂಡ್. ನೀವು ಉತ್ತರ ಅಮೆರಿಕ ಖಂಡದ ಭೂಪಟವನ್ನ ನೀವು ಗಮನಿಸಿದಾಗ ಇಲ್ಲಿ ಗ್ರೀನ್ಲ್ಯಾಂಡ್ ಅದಿಲ್ಲ, ಈ ಭಾಗವೆಲ್ಲ ತಂಡ್ರಾ ಮಾದರಿಯ ವಾಯುಗುಣ. ತಂಡ್ರಾ ಮಾದರಿಯ ವಾಯುಗುಣ ಅಂದ್ರೆ ಅಲ್ಲಿ ಯಾವಾಗಲೂ ಸೈಮ ಮಂಜಿನಿಂದ ಆವೃತವಾಗಿರ್ತದೆ, ಅಲ್ಲಿ ತುಂಬಾ ಚಳಿ ಇರ್ತದೆ. ಇಲ್ಲಿ ಹಾಗೆ ನೋಡಿ ಅಮೆರಿಕ ಸಂಯುಕ್ತ ಸಂಸ್ಥಾನದ ನೈಋತ್ಯದಲ್ಲಿರುವ ಮರುಭೂಮಿಗಳು ಸುಡುವ ಶಾಖವನ್ನು ಹೊಂದಿದೆ. ಇಲ್ಲಿ ನೋಡಿ ಈ ಭಾಗ ಉತ್ತರ ಅಮೆರಿಕ ಖಂಡದ ನೈಋತ್ಯ ಭಾಗ. ಈ ಚಿತ್ರದಲ್ಲಿ ಗಮನಿಸಿ, ಇಲ್ಲಿ ಉಷ್ಣ ಮತ್ತು ಅರೆ ಮರುಭೂಮಿ ಈ ಭಾಗ, ಹಾಗೂ ಫ್ಲಾರಿಡಾದ ಆಗ್ನೇಯ ಭಾಗ ನೋಡಿ ಈ ಭಾಗ. ಅದೇ ರೀತಿ ಕೆರೆಬಿಯನ್ ಮತ್ತು ಕೇಂದ್ರೀಯ ಅಮೆರಿಕ ಉಷ್ಣವಲಯದ ಪರಿಸ್ಥಿತಿಯನ್ನು ಹೊಂದಿದೆ. ಕೆರೆಬಿಯನ್ ಈ ಭಾಗದಲ್ಲಿ ಬರ್ತದೆ. ಹಾಗೆ ಮತ್ತು ಕೇಂದ್ರೀಯ ಅಮೆರಿಕ ಈ ಭಾಗ ಕೇಂದ್ರ ಸೆಂಟ್ರಲ್ ಕೇಂದ್ರ ಭಾಗ ಉಷ್ಣವಲಯ. ಉಷ್ಣ ಇಲ್ಲಿ ಜಾಸ್ತಿ ಇರ್ತದೆ, ಶೀತ ಇರ್ತದೆ, ಹೀಟ್ ಇರ್ತದೆ. ಹಾಗೆಯೇ ಈ ಖಂಡದ ಕೇಂದ್ರ ಮತ್ತು ದಕ್ಷಿಣ ಪ್ರದೇಶಗಳು ನೋಡಿ ಹರಿಕೇನ್, ನೋಡಿ ಬಿರುಗಾಳಿ ಬೀಸುವುದಿದೆ ಹರಿಕೇನು, ಮತ್ತು ಟರ್ನಡೋಗಳಂತ ತೀವ್ರವಾದ ಬಿರುಗಾಳಿಯುಕ್ತ ಪ್ರದೇಶಗಳಾಗಿವೆ ಟರ್ನಾಡ್. ನೋಡಿ ಅದೇ ರೀತಿ ಟ್ವಿಸ್ಟರ್ ಅಂತ ಇದೆ. ಈ ಭಾಗವೆಲ್ಲ ಬಿರುಗಾಳಿ, ದೊಡ್ಡ ದೊಡ್ಡ ಗಾಳಿ ಬೀಸುವಂತ. ಮುಂದೆ ನಾವು ಬಂದಾಗ ಸ್ವಾಭಾವಿಕ ಸಸ್ಯವರ್ಗ. ನೋಡಿ ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿರುವಂತಹ ಸಸ್ಯಗಳ ವರ್ಗಗಳು, ಗುಂಪುಗಳು ಅಂತ ಇದರರ್ಥ. ಇಲ್ಲಿ ಬಂದಾಗ ಸ್ವಾಭಾವಿಕ ಸಸ್ಯವರ್ಗ. ಇಲ್ಲಿ ಮತ್ತು ಪ್ರಾಣಿ ವರ್ಗಗಳ ಜೀವನವು ಹೆಚ್ಚಾಗಿ ಜೀವನ ವಾಯುಗುಣ ಮತ್ತು ಭೂಸ್ವರೂಪವನ್ನ ಲಕ್ಷಣಗಳನ್ನು ಅವಲಂಬಿಸಿದೆ. ಉತ್ತರ ಅಮೆರಿಕ ಹೊಂದಿರುವ ವಾಯುಗುಣ ಮತ್ತು ಭೂಸ್ವರೂಪದ ವೈವಿಧ್ಯತೆಯಿಂದಾಗಿ ಭಿನ್ನತೆಯಿಂದಾಗಿ ಅದು ಅಧಿಕ ಪ್ರಮಾಣದ ವೈವಿಧ್ಯಮಯ ಅರೆಶಿಷ್ಟ ಸಸ್ಯವರ್ಗವನ್ನು ಹೊಂದಿದೆ. ಈ ಸಸ್ಯವರ್ಗ ಮುಖ್ಯವಾಗಿ ವಾಯುಗುಣ ಪ್ರದೇಶಗಳನ್ನು ಅನುಸರಿಸುತ್ತವೆ. ಅವುಗಳಲ್ಲೆಂದರೆ ತಂಡ್ರಾ ಮಾದರಿಯ ಸಸ್ಯವರ್ಗ. ಇಲ್ಲಿ ಉತ್ತರ ಮೇರು ವೃತ್ತ, ಆರ್ಕಟಿಕ್ ವೃತ್ತ. ಉತ್ತರ ಮೇರು ವೃತ್ತ ಅಂದ್ರೆ ಆರ್ಕಟಿಕ್ ಈ ಭಾಗ. ಇಲ್ಲಿ ನೋಡಿ ಈ ಭಾಗವನ್ನೇ ಉತ್ತರ ಮೇರು ವೃತ್ತ ಅಂತಾರೆ. ಇಲ್ಲಿ ಆರ್ಕಟಿಕ್ ಸಾಗರ ಇದೆ. ಆರ್ಕಟಿಕ್ ಪ್ರದೇಶದಲ್ಲಿ
ಈ ಸಸ್ಯವರ್ಗದಲ್ಲಿ ಕಂಡು ಬರ್ತದೆ. ಯಾವುದು? ಸ್ವಾಭಾವಿಕ ತಂಡ್ರ ಮಾದರಿಯ ಸಸ್ಯವರ್ಗ ಈ ಭಾಗದಲ್ಲಿ ಕಂಡು ಬರ್ತದೆ. ಕೆನಡಾ ಮತ್ತು ಅಲಾಸ್ಕಾ ಮತ್ತು ಗ್ರೀನ್ಲ್ಯಾಂಡ್ ಗಳಲ್ಲಿ ಕಂಡು ಬರ್ತದೆ. ಇಲ್ಲಿ ನೋಡಿ, ಇಲ್ಲಿ ಈ ಭಾಗವೆಲ್ಲ ಕೆನಡಾ ಆಗ್ತದೆ, ಇಲ್ಲಿ ಗ್ರೀನ್ಲ್ಯಾಂಡ್ ಆಗ್ತದೆ, ಈ ಭಾಗದಲ್ಲಿ ಅಲಾಸ್ಕಾ ಬರ್ತದೆ. ಈ ಭಾಗದಲ್ಲಿ ತಂಡ್ರ ಮಾದರಿಯ ವಾಯುಗುಣವನ್ನು ಅವಲಂಬಿಸಿದೆ. ಅಂದ್ರೆ ತಂಡ್ರ ಮಾದರಿ ಅಂದ್ರೆ ಅಲ್ಲಿ ತಂಡ್ರ ಝೋನ್ ಅಲ್ಲಿ ಏನಿರುತ್ತೆ ಅಂದ್ರೆ ಯಾವಾಗೂ ಸಹ ಹಿಮದಿಂದ ಕೂಡಿರ್ತದೆ, ಮಂಜುಗಡ್ಡೆಗಳು ಬೆಟ್ಟದಷ್ಟು ರಾಶಿಯಾಗಿ ಬಿದ್ದಿರ್ತವೆ ಅಂತ ವಾತಾವರಣ ಅಲ್ಲಿದೆ. ಹಾಗೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ನೈಋತ್ಯದಲ್ಲಿ ಮುಖ್ಯವಾಗಿ ಕೆನಡಾ, ಅಲಾಸ್ಕಾ ಮತ್ತು ಗ್ರೀನ್ಲ್ಯಾಂಡ್ ಗಳಲ್ಲಿ ಕಂಡು ಬರ್ತದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಚಳಿಗಾಲ ಅಂದ್ರೆ ವಿಂಟರ್ ಸೀಸನ್ ಅಲ್ಲಿ, ಚಳಿಗಾಲದಲ್ಲಿ ದೀರ್ಘ ಮತ್ತು ಹೆಪ್ಪುಗಟ್ಟುವ ಹಾಗೂ ಬೇಸಿಗೆಯಲ್ಲಿ ಅತಿ ಕಡಿಮೆ ಅವಧಿಯ ಲಕ್ಷಣಗಳು ಈ ಭಾಗದಲ್ಲಿ ಕಂಡು ಬರ್ತದೆ. ಇಲ್ಲಿ ಹಾಗಾದ್ರೆ ಕಂಡು ಬರುವಂತಹ ಸಸ್ಯವರ್ಗಗಳು ಯಾವಪ್ಪ ಅಂದ್ರೆ ಪಾಚಿ ಯಾವಸೆಗಳು ಮಾತ್ರ. ಪಾಚಿ ಗಿಡ ನೀವು ನೋಡಿದಿರಲ್ವಾ? ಪಾಚಿ ಮಳೆ ಬಂದಾಗ ಜಾಸ್ತಿ ಹಸಿರಾಗಿ ಇರುತ್ತಲ್ವಾ, ಹಸಿರು ಬರುತ್ತಲ್ವಾ? ಭೂಮಿ ಮತ್ತು ಕಲ್ಲುಗಳ ಮಳೆ ಜಾಸ್ತಿ ಇದ್ದಾಗ ಹಸಿರು ಬರ್ತಲ್ಲ, ಪಾಚಿ ನೋಡಿದಿರಲ್ವಾ? ಅದು ಪಾಚಿ ಮತ್ತು ಆವಸೆಗಳು ಮತ್ತು ಬೇಸಿಗೆ ಋತುಮಾನದಲ್ಲಿ ಕೆಲವು ಸುಗಂಧ ದ್ರವ್ಯಕ್ಕೆ ಸಂಬಂಧಿಸಿದ ಹೂ ಬಿಡುವ ಸಸ್ಯಗಳಿರ್ತವೆ. ಸುಗಂಧ ದ್ರವ್ಯ ಅಂದ್ರೆ ಎಲ್ಲ ಸೆಂಟ್ ಹಾಕೋತಾರಲ್ಲ, ಅದಕ್ಕೆ ಬಳಸ್ತಾರಲ್ಲ, ಅವು ಅಂತಹ ಸಸ್ಯಗಳು ಹೂಗಳನ್ನು ಬಿಡ್ತವೆ. ಆವದಲ್ಲಿ ಇಂತಹ ಕಷ್ಟ ಮತ್ತು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಬದುಕುವ ಎಲ್ಲ ಯಾವ ಅಂದ್ರೆ ಹಿಮಜಿಂಕೆ, ಕಾರಿಬ ಮತ್ತು ಶಾಕಾಹಾರಿಗಳಾದ ಹಿಮಕರಡಿಗಳು ಇಲ್ಲಿ ಕಂಡು ಬರ್ತವೆ. ಇಲ್ಲಿ ನೋಡಿ, ಇಲ್ಲಿ ಹಿಮ ಕಪ್ಪು ಕರಡಿ ಚಿತ್ರದಲ್ಲಿ ಗಮನಿಸಿ. ಬೀವರ್, ಕಪ್ಪು ಕರಡಿ, ಸಿಲ್ವರ್ ಪಾಕ್ಸ್ ಇವೆಲ್ಲ ಇದ್ದಾವೆ. ಇನ್ನು ಮುಂದೆ ತಂಡ್ರಪಟ್ಟಿಯ ದಕ್ಷಿಣದಲ್ಲಿ ತಂಪಾದ ಸಮಶೀತೋಷ್ಣ ವಾಯುಗುಣ ಪ್ರದೇಶವಿರುವುದರಿಂದ ಶೀತ ವಾಯುಗುಣದ ನದಿಗಳು ಕಂಡು ಬರ್ತವೆ. ಇಲ್ಲಿ ಸಮಶೀತೋಷ್ಣ ವಾಯುಗುಣ ಅಂದ್ರೆ ಏನು? ಸಮಶೀತೋಷ್ಣ, ಶೀತ ಮತ್ತು ಉಷ್ಣತೆ ಸಮವಾಗಿರುತ್ತೆ. ಇಲ್ಲಿ ಟೆಂಪರೇಚರ್ ಎಲ್ಲ ಈಕ್ವಲ್ ಇರ್ತದೆ. ಚಳಿ ಇರಲಿ, ಮಳೆ ಇರಲಿ ಅಥವಾ ಉಷ್ಣ ಇರಲಿ, ಬೇಸಿಗೆಯಲ್ಲಿ ವಾತಾವರಣ ಏನಾಗಿರುತ್ತೆ? ಸಮವಾದ ಶೀತ ಮತ್ತು ಉಷ್ಣದಿಂದ ಕೂಡಿರ್ತದೆ. ಅರ್ಥ ಆಯ್ತಾ? ಮುಂದೆ ಬಂದಾಗ ಇಲ್ಲಿ ಯಾವ್ಯಾವ ಪ್ರಾಣಿ ಪಕ್ಷಿಗಳು ತಂಡ್ರ ಮಾದರಿ ವಾಯುಗುಣದಲ್ಲಿ ಇರ್ತಾವಪ್ಪ ಅಂದ್ರೆ ಶಾಕಾಹಾರಿಗಳಾದ ಹಿಮಜಿಂಕೆ, ಕಾರಿಗೋ ಹಾಗೂ ಹಿಮಕಾರಿಗೋ ಕಂಡು ಬರ್ತದೆ. ಕೆಲಸನ ನಾನು ತೋರಿಸಿದೆ. ತಂಡ್ರಪಟ್ಟಿಯಲ್ಲಿ ದಕ್ಷಿಣದಲ್ಲಿ ತಂಪಾದ ಸಮಶೀತೋಷ್ಣ ವಾಯುಗುಣವನ್ನ ಪ್ರದೇಶ ಇದೆ. ಈ ಪ್ರದೇಶದಲ್ಲಿ ಈ ಶೀತ ವಾಯುಗುಣದ ನರಿಗಳು ಕಂಡು ಬರ್ತವೆ. ನೋಡಿ, ಶೀತ ವಾಯುಗುಣದ ನರಿಗಳು ಎಲ್ಲಿದೆ ನೋಡಿ, ಚಿತ್ರದಲ್ಲಿ ಗಮನಿಸಿ. ಸಿಲ್ವರ್ ಪಾಕ್ಸ್ ನೋಡಿ, ಕಾಣ್ತಾ ಇದೆಯಾ? ಇವು ಶೀತ ವಾಯುಗುಣದಲ್ಲಿ ಬದುಕ್ತವೆ. ನೆಕ್ಸ್ಟ್ ಬಂದಾಗ ಇಲ್ಲಿ ವಾಸ್ತವವಾಗಿ ಸೂಚಿ ಬಣ್ಣದ ಅರಣ್ಯ ಪಟ್ಟಿಯಾಗಿದ್ದು ಇದನ್ನು ಕೈಗಾ ಎಂದು ಕರೆಯಲಾಗಿದೆ. ಸೂಚಿ ಪರ್ಣದ ಅರಣ್ಯ, ಈ ಭಾಗ ಸೂಚಿ ಪರ್ಣದ ಅರಣ್ಯಗಳಾಗಿದ್ದಾವೆ, ಫಾರೆಸ್ಟ್ ಆಗಿದ್ದಾವೆ. ಇವುಗಳನ್ನು ಏನಂತ ಕರೀತಾರೆ? ಕೈಗಾ. ಏನಂತ ಕರೀತಾರೆ? ಅರಣ್ಯ ಅಂತ ಕರೀತಾರೆ. ಸೂಚಿ ಪರ್ಣ ಅರಣ್ಯಗಳಲ್ಲಿ ಸದಾ ಹಸಿರಿನಿಂದ ಕೂಡಿದ ಸಂಕುಲಗಳಾದ ಪೈನ್, ಫರ್, ಸ್ಪ್ರೂಸ್, ಲಾರ್ ಮುಂತಾದವು ಕಂಡು ಬರ್ತವೆ. ಉಣ್ಣೆಯಿಂದ ಕೂದಲನ್ನು ಹೊಂದಿರುವ ಪ್ರಾಣಿಗಳನ್ನ ಈ ಪ್ರದೇಶದಲ್ಲಿ ಕಾಣಬಹುದು. ಉದಾಹರಣೆಗೆ ಲೈನಾಕ್ಸ್, ಸಾಬರ್, ಸಿಲ್ವರ್ ಫಾಕ್ಸ್ ಇತ್ಯಾದಿ. ನೋಡಿ, ಇಲ್ಲಿ ಇದು ಸಿಲ್ವರ್ ಫಾಕ್ಸ್ ಇಲ್ಲಿದೆ ನೋಡಿ. ಇಂತಹ ಪ್ರಾಣಿಗಳು ಅಲ್ಲಿ ಕಂಡು ಬರ್ತವೆ. ನೆಕ್ಸ್ಟ್ ಬಂದಾಗ ಇಲ್ಲಿ ಎಲೆಯುದಿರುವ ವಿವಿಧ ಅರಣ್ಯಗಳನ್ನ ಸೇಂಟ್ ಲಾರೆನ್ಸ್ ಮತ್ತು ಮಹಾಸರೋವರಗಳ ಒಂದು ಪೂರ್ವ ಭಾಗದಲ್ಲಿ ಕಾಣಬಹುದು. ಈ ಪ್ರಾಂತ್ಯದ ಉತ್ತರ ಭಾಗವು ಶೀತದಿಂದ ಮತ್ತು ದಕ್ಷಿಣದ ಭಾಗವು ಬೆಚ್ಚನೆಯ ಗುಣದಿಂದ ಕೂಡಿದೆ. ಚಳಿಗಾಲವು ಶೀತವಾಗಿದ್ದರೆ ಬೇಸಿಗೆಯಲ್ಲಿ ಬೆಚ್ಚಗೆ ಇರ್ತದೆ. ಚಳಿಗಾಲದಲ್ಲಿ ಶೀತ ಇದ್ರೆ ಈ ಭಾಗದಲ್ಲಿ ಬೇಸಿಗೆಯಲ್ಲಿ ಸಮ್ಮರ್ ಸೀಸನ್ ಅಲ್ಲಿ ಬೆಚ್ಚಗಿರ್ತದೆ. ಸಾಮಾನ್ಯವಾಗಿ ಮಳೆ ಬರ್ತದೆ. ಇಲ್ಲಿ ಕಂಡುಬರುವ ಮರಗಳು ನಿರ್ದಿಷ್ಟಪಡಿಸಿದ ಅವಧಿಯಲ್ಲಿ ತಮ್ಮ ಎಲೆಗಳನ್ನು ಉದುರಿಸಿಕೊಳ್ತವೆ. ಉದಾಹರಣೆಗೆ ಓಕ್, ಆಶ್ ಮತ್ತು ಚೆಸ್ಟ್ನಟ್ಗಳು ಇಲ್ಲಿ ಕಂಡುಬರುವ ಮರಗಳಾಗಿರ್ತವೆ. ವನ್ಯಜೀವಿಗಳು ಅಂದ್ರೆ ಕಾಡಿನಲ್ಲಿ ಜೀವಿಸುವಂತಹ ಪ್ರಾಣಿಗಳೆಂದರೆ ಇಲ್ಲಿ ಚಿತ್ರದಲ್ಲಿ ಗಮನಿಸಿ. ಬೀವರ್ ಇರುತ್ತೆ, ಕಪ್ಪು ಕರಡಿ ಇವೆಲ್ಲ ಇರ್ತವೆ. ಗಳಾಗಿವೆ. ತಂಪಾದ ಸಸ್ಯವರ್ಗ ಮತ್ತು ವಾಯುಗುಣವನ್ನು ಅಮೆರಿಕ ಸಂಯುಕ್ತ ಸಂಸ್ಥಾನದ ಭಾಗಗಳಲ್ಲಿ ಕಾಣಬಹುದಾಗಿದೆ. ರಾಕಿ ಪರ್ವತಗಳು ಮತ್ತು ಮಿಸಿಸಿಪಿ, ಮಿಸ್ಸೌರಿ ಮಹಾನದಿ ಮುಖಜಭೂಮಿಗಳ ಮಧ್ಯೆ ವಿಶಾಲವಾದ ಹುಲ್ಲುಗಾವಲು ಪ್ರದೇಶವಿದೆ. ಇದನ್ನು ಪ್ರೈರೀಸ್ ಅಂತಲೂ ಕರೆಯಲಾಗುತ್ತದೆ. ಇದು ವಾಸ್ತವವಾಗಿ
ವಿಶಾಲವಾದ ವೃಕ್ಷರಹಿತ ಮೈದಾನ ಪ್ರದೇಶವು ಗೋಧಿ ಬೇಸಾಯ ಮತ್ತು ಪಶುಸಂಗೋಪನೆಗೆ ಹೆಸರುವಾಸಿಯಾಗಿದೆ. ಇದನ್ನು ಪ್ರಪಂಚದ ಗೋಧಿಯ ಕಣಜ ಅಥವಾ ರೊಟ್ಟಿ ಎಂದು ಕರೆಯಲಾಗುತ್ತದೆ. ಈ ತಂಪಾದ ಸಮಶೀತೋಷ್ಣ ವಲಯದಲ್ಲಿ ಸಸ್ಯವರ್ಗ ಮತ್ತು ವಾಯುಗುಣವನ್ನು ನಾವು ಕಾಣಬಹುದಾಗಿದೆ. ಇಲ್ಲಿ ರಾಕಿ ಪರ್ವತಗಳೇನಿದೆ ಅಂದ್ರೆ ರಾಕಿ ಪರ್ವತಗಳು ಮಿಸ್ಸೌರಿ ನದಿಗಳ ಮುಖಜಭೂಮಿಗಳ ಮಧ್ಯೆ ವಿಶಾಲವಾದ ಹುಲ್ಲುಗಾವಲುಗಳನ್ನು ಕಾಣಬಹುದಾಗಿದೆ. ಇದನ್ನ ಪ್ರೇರಿಸ್ ಹುಲ್ಲುಗಾವಲು ಎಂತಲೂ ಕರೆಯಲಾಗಿದೆ. ಚಿತ್ರದಲ್ಲಿ ನೋಡಿ ಪ್ರೇರಿಸ್ ಹುಲ್ಲುಗಾವಲು. ಇಲ್ಲಿ ಈ ಪ್ರದೇಶ ವಿಶಾಲವಾಗಿದೆ, ವೃಕ್ಷರಹಿತ ಮರಗಳು ಯಾವುದೂ ಇಲ್ಲ ಅಂತ ಪ್ರದೇಶವೇ ಪ್ರೇರಿಸ್ ಪ್ರಾಂತ್ಯ ಆಗಿದೆ. ಇಲ್ಲಿ ಯಥೇಚ್ಛವಾಗಿ ಗೋಧಿಯನ್ನು ಬೆಳೆಯಲಾಗ್ತದೆ. ಗೋಧಿಯನ್ನು ಬೆಳೆಯೋದ್ರಿಂದ ಇದನ್ನು ಪ್ರಪಂಚದ ಗೋಧಿಯ ಕಣಜ ಅಥವಾ ರೊಟ್ಟಿಯ ಬುಟ್ಟಿ ಅಂತಲೂ ಸಹ ಕರೆಯಲಾಗ್ತದೆ. ಮುಂದೆ ಸೂಚಿಪರ್ಣ ಮತ್ತು ಉದುರುವ ಅರಣ್ಯಗಳ ಮರಗಳು ಸಮಶೀತೋಷ್ಣವಾದ ಮಿಶ್ರ ಅರಣ್ಯಗಳಲ್ಲಿ ಕಂಡು ಬರ್ತದೆ. ಕೆನಡಾ ಮತ್ತು ಉತ್ತರ ಕ್ಯಾಲಿಫೋರ್ನಿಯಾಗಳಲ್ಲಿ ಅಂತಹ ಅರಣ್ಯಗಳನ್ನು ಹೊಂದಿವೆ. ಈ ಅರಣ್ಯ ಪ್ರದೇಶದಲ್ಲಿ ಕಂಡುಬರುವ ಪ್ರಮುಖ ಮರಗಳೆಂದರೆ ಇಲ್ಲಿ ನೋಡಿ ಬರ್ಚ್, ಬೀಚ್, ಮ್ಯಾಪಲ್, ಓಕ್ ಮುಂತಾದವು. ಇಲ್ಲೆಲ್ಲ ನೋಡಿ ಮಹಾಗನಿ ಮರ ಇದೆ, ಮ್ಯಾಪಲ್ ಮರವನ್ನು ನೀವು ಚಿತ್ರದಲ್ಲಿ ಗಮನಿಸಬಹುದಾಗಿದೆ. ದಕ್ಷಿಣ ಭಾಗ ಮತ್ತು ವೆಸ್ಟ್ ಇಂಡೀಸ್ ಪ್ರದೇಶವು ಉಷ್ಣವಲಯದ ಅರಣ್ಯಗಳಿಗೆ ಹೆಸರುವಾಸಿಯಾಗಿದೆ. ಇಲ್ಲಿ ಗಟ್ಟಿ ಮರಗಳಾದ ಮಹಾಗನಿ ಮತ್ತು ಲಾಂಗ್ವುಡ್ಗಳನ್ನು ಒಳಗೊಂಡಂತಿರುವ ಮಿಶ್ರ ಅರಣ್ಯಗಳನ್ನು ಕಾಣಬಹುದು. ಕ್ಯಾಲಿಫೋರ್ನಿಯಾದ ಪಶ್ಚಿಮ ಕರಾವಳಿಯು ಮೆಡಿಟೇರಿಯನ್ ಯುಗದ ವಾಯುಗುಣದ ಪರಿಸ್ಥಿತಿಯನ್ನು ಹೊಂದಿದೆ. ದಕ್ಷಿಣ ಕ್ಯಾಲಿಫೋರ್ನಿಯಾ, ಮೆಕ್ಸಿಕೋ ಮತ್ತು ಅರಿಜೋನಾಗಳಲ್ಲಿ ಈ ಖಂಡದ ಪಶ್ಚಿಮ ಭಾಗದ ಮರುಭೂಮಿಯಂತಹ ಅಂದರೆ ಶುಷ್ಕ ಪರಿಸ್ಥಿತಿಯನ್ನು ಕಾಣಬಹುದಾಗಿದೆ. ವಿವಿಧ ರೀತಿಯ ಪಾಪಾಸುಗಳಿ ಮತ್ತು ಮುಳ್ಳಿನ ಪದಗಳು ಇಲ್ಲಿ ಸರ್ವಸಾಮಾನ್ಯವಾಗಿವೆ. ಇಲ್ಲಿನ ಮರುಭೂಮಿಯು ರಾತ್ರಿಗಳನ್ನು ಮರುಭೂಮಿಗಳ ಚಳಿಗಾಲವನ್ನು ಕರೆಯಲಾಗಿದೆ. ನೆಕ್ಸ್ಟ್ ಬಂದಾಗ ಕೃಷಿ. ಉತ್ತರ ಅಮೆರಿಕಾ ಖಂಡದ ಕೃಷಿ ಹೇಗಿದೆ ಅಂದರೆ ಕೃಷಿ ಉತ್ತರ ಅಮೆರಿಕಾ ಖಂಡದ ಒಂದು ಪ್ರಮುಖವಾದ ಕಸುಬಾಗಿದೆ, ವೃತ್ತಿಯಾಗಿದೆ. ಈ ಖಂಡದ ಕೇಂದ್ರೀಯ ತಗ್ಗು ಪ್ರದೇಶಗಳಾದ ಅದರಲ್ಲೂ ವಿಶೇಷವಾಗಿ ಕೆನಡಾ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ಅತ್ಯಧಿಕ ಕೃಷಿ ಉತ್ಪನ್ನ ರಾಷ್ಟ್ರಗಳಾಗಿವೆ. ಉತ್ತರ ಅಮೆರಿಕಾ ಖಂಡದ ಒಟ್ಟು ಭೂಭಾಗದಲ್ಲಿನ 70% ಪ್ರದೇಶವು ಮಾತ್ರ ಕೃಷಿಗೆ ಸೂಕ್ತವಾಗಿದೆ. ಆದರೆ ಆ ಕೃಷಿ ಕ್ಷೇತ್ರಗಳಿಂದ ಬರುತ್ತಿರುವ ಉತ್ಪನ್ನ ಅತಿ ಹೆಚ್ಚು. ಏಕೆಂದರೆ ವಿಸ್ತಾರವಾದ ಕೃಷಿ ಕ್ಷೇತ್ರಗಳು, ಫಲವತ್ತಾದ ಮಣ್ಣು, ಸಾಕಷ್ಟು ನೀರಾವರಿ, ಯಾಂತ್ರಿಕ ಬೇಸಾಯ ಹಾಗೂ ಇತರ ಸೌಲಭ್ಯಗಳ ಜೊತೆಗೆ ಮಾನವನ ಪೂರ್ಣ ಶ್ರಮ ಇರುವುದರಿಂದ ಉತ್ತರ ಅಮೆರಿಕವನ್ನು ವಿಶ್ವದ ಅತಿ ದೊಡ್ಡ ಕೃಷಿ ಪ್ರದೇಶವನ್ನಾಗಿ ಮಾರ್ಪಡಿಸಿದೆ. ವಿಶಿಷ್ಟ ಬೆಳೆಗಳ ಉತ್ಪಾದನೆಯಲ್ಲಿ ವಿಶಿಷ್ಟತೆಯನ್ನು ಹೊಂದಿರುವ ಪ್ರಾಂತ್ಯಗಳನ್ನು ಬೆಳೆ ಪಟ್ಟಿ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ಕಾಫಿ ಪಟ್ಟಿ, ಗೋಧಿ ಪಟ್ಟಿ, ಹತ್ತಿ ಪಟ್ಟಿ, ತಂಬಾಕು ಪಟ್ಟಿ ಇತ್ಯಾದಿ. ಮುಂದೆ ಉತ್ತರ ಅಮೆರಿಕಾ, ಅದರಲ್ಲೂ ವಿಶೇಷವಾಗಿ ಕೆನಡಾ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ಗೋಧಿಯನ್ನು ಒಂದು ಪ್ರಮುಖ ಆಹಾರ ಧಾನ್ಯವನ್ನಾಗಿ ಬೆಳೆಯುತ್ತದೆ. ಗೋಧಿ ವೀಟನ್ನು ಆ ಭಾಗದಲ್ಲಿ ಯಥೇಚ್ಛವಾಗಿ ಬೆಳೆಯಲಾಗುತ್ತದೆ. ಪ್ರೇರಿ ಪ್ರದೇಶವು ಗೋಧಿ ಬೇಸಾಯಕ್ಕೆ ಸೂಕ್ತ ಮಣ್ಣನ್ನು ಒದಗಿಸಿದೆ. ಇಲ್ಲಿನ ಜನಸಂಖ್ಯೆಯು ಕಡಿಮೆ ಇದ್ದು ಅಪಾರ ಪ್ರಮಾಣದ ಉತ್ಪಾದನೆ ಇರುವುದರಿಂದ ಇದನ್ನು ರಫ್ತು ಮಾಡಲಾಗುತ್ತದೆ, ಅಂದರೆ ವಿದೇಶಗಳಿಗೆ ರಫ್ತು ಮಾಡಲಾಗುತ್ತದೆ. ಮೆಕ್ಕೆಜೋಳವು ಕಾರ್ನ್ ಎಂದು ಪ್ರಖ್ಯಾತಿ ಪಡೆದಿದೆ. ಅದನ್ನು ಸಂಯುಕ್ತ ರಾಜ್ಯಗಳು ಮತ್ತು ಮೆಕ್ಸಿಕೋಗಳಲ್ಲಿ ವಿಶಾಲ ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತದೆ. ಬಹುತೇಕ ಪ್ರಮಾಣದ ಮೆಕ್ಕೆಜೋಳವನ್ನು ಹಸುಗಳು ಮತ್ತು ಹಂದಿಗಳ ಮೇವುಗಳನ್ನಾಗಿ ಉಪಯೋಗಿಸಲಾಗುತ್ತದೆ. ಇದನ್ನು ಮೆಕ್ಸಿಕೋದಲ್ಲಿ ಮಾಂಸಕ್ಕಾಗಿ ಸಾಕಲಾಗುತ್ತದೆ. ಇದೊಂದು ಆಹಾರ ಧಾನ್ಯವಾಗಿದೆ. ಆದರೆ ಇಂದು ಮೆಕ್ಕೆಜೋಳವು ಇಂಧನ ಬೆಳೆಯಾಗಿ ಬೆಳೆಯಲಾಗುತ್ತದೆ. ಇಂಧನ ಅಂದರೆ ಫ್ಯೂಲ್, ಅಂದರೆ ಪೆಟ್ರೋಲ್, ಡೀಸೆಲ್ ಬದಲಿಗೆ ಇಂಧನವನ್ನಾಗಿ ಈ ಗೋಧಿಯನ್ನು ಬಳಸಲಾಗುತ್ತದೆ. ಪ್ರಧಾನ ಬೆಳೆಗಳೆಂದರೆ ಬಾರ್ಲಿ, ಓಟ್ಸ್ ಮತ್ತು ಆಲೂಗಡ್ಡೆಗಳಾಗಿವೆ. ಬಾರ್ಲಿಯನ್ನು ಬಿಯರ್ ತಯಾರಿಕೆಗೆ ಬಳಸಲಾಗುತ್ತದೆ. ಓಟ್ಸ್ನು ಪ್ರಾಣಿಗಳ ಮೇವುಗಳಿಗಾಗಿ ಉಪಯೋಗಿಸಲಾಗುತ್ತದೆ. ಈ ಖಂಡದಲ್ಲಿ ಆಲೂಗಡ್ಡೆಯನ್ನು ಸಹ ಬೆಳೆಯಲಾಗುತ್ತಿದ್ದು ಇದು ಪ್ರಮುಖ ಆಹಾರ ಬೆಳೆಯಾಗಿದೆ. ಉತ್ತರ ಅಮೆರಿಕದಲ್ಲಿ ಹತ್ತಿ ಮತ್ತು ತಂಬಾಕುಗಳನ್ನು ವಾಣಿಜ್ಯ ಬೆಳೆಗಳನ್ನಾಗಿ ದಕ್ಷಿಣ ಭಾಗಗಳಲ್ಲಿ ಬೆಳೆಯಲಾಗುತ್ತದೆ. ಮಿಸಿಸಿಪಿ ನದಿಯ ಕಣಿವೆಯುದ್ದಕ್ಕೂ ಹತ್ತಿ ಪ್ರದೇಶವು ಕಂಡುಬರುತ್ತದೆ. ಅಮೆರಿಕ ತಂಬಾಕು ಬೆಳೆಯುತ್ತಿರುವ ವಿಶ್ವದ ರಾಷ್ಟ್ರಗಳಲ್ಲಿ
ಚೀನಾದ ನಂತರ 2ನೇ ಸ್ಥಾನದಲ್ಲಿದೆ. ಕಬ್ಬು ಇಲ್ಲಿ ಬೆಳೆಯುತ್ತಿರುವ ಮತ್ತೊಂದು ಪ್ರಮುಖ ಬೆಳೆಯಾಗಿದೆ. ಕ್ಯೂಬಾ ವಿಶ್ವದಲ್ಲಿ ಸಕ್ಕರೆ ಉತ್ಪಾದನೆಯ 3ನೇ ಅತಿ ದೊಡ್ಡ ರಾಷ್ಟ್ರವಾಗಿರುವುದರಿಂದಲೇ ಇದನ್ನು ಜಗತ್ತಿನ ಸಕ್ಕರೆ ಬೋಗುಣಿ ಎಂದು ಕರೆಯಲಾಗಿದೆ. ಉತ್ತರ ಅಮೆರಿಕಾ ಖಂಡದಲ್ಲಿ ಬೆಳೆಯುವಂತಹ ಆಹಾರ ಪದಾರ್ಥಗಳೆಂದರೆ ಆಹಾರ ಬೆಳೆಗಳೆಂದರೆ ಗೋಧಿ, ಬಾರ್ಲಿ, ಓಟ್ಸ್ ಮತ್ತು ಆಲೂಗಡ್ಡೆಗಳಾಗಿವೆ. ಬಾರ್ಲಿಯನ್ನ ಏನು ಉಪಯೋಗಿಸ್ತಾರಪ್ಪ ಅಂದ್ರೆ ಬಿಯರ್ ನೀವು ನೋಡಿದಿರಲ್ಲ, ಬಿಯರ್ ಎಲ್ಲ ವೈಸ್ಟರ್ ಇರ್ತಲ್ಲ, ಅದರಲ್ಲಿ ಬಳಸುವಂತ ಮುಖ್ಯವಾದ ಪದಾರ್ಥ ಬಾರ್ಲಿ. ಆ ಬಾರ್ಲಿಯನ್ನು ಬಳಸಲಾಗ್ತದೆ. ಓಟ್ಸ್ ಅನ್ನು ಪ್ರಾಣಿಗಳ ಮೇವುಗಳಿಗಾಗಿ ಉಪಯೋಗಿಸಲಾಗ್ತದೆ. ಈ ಖಂಡದಲ್ಲಿ ಆಲೂಗಡ್ಡೆಯನ್ನು ಸಹ ಬೆಳೆಯಲಾಗುತ್ತಿದ್ದು ಇದು ಪ್ರಮುಖ ಆಹಾರದ ಬೆಳೆಯಾಗಿದೆ. ಉತ್ತರ ಅಮೆರಿಕಾ ಖಂಡದಲ್ಲಿ ಹತ್ತಿ ಮತ್ತು ತಂಬಾಕು. ಹತ್ತಿ ನೋಡಿದಿರಲ್ಲ, ಕಾಟನ್, ತಂಬಾಕು, ಹೊಗೆ ಸೊಪ್ಪು, ಟೊಬ್ಯಾಕೋ ಅಂತಾರಲ್ಲ ಅದನ್ನು ಸಹ ಬೆಳೀತಾರೆ. ಉತ್ತರ ಅಮೆರಿಕಾ ಖಂಡದ ದಕ್ಷಿಣ ಭಾಗದಲ್ಲಿ ಬೆಳೆಯಲಾಗ್ತದೆ. ಮಿಸಿಸಿಪ್ಪಿ ನದಿಯ ಕಣಿವೆಯಲ್ಲಿ ಹತ್ತಿ ಪ್ರದೇಶವು ಕಂಡುಬರುತ್ತದೆ. ಅಮೆರಿಕದ ತಂಬಾಕು ಬೆಳೆಯುತ್ತಿರುವ ವಿಶ್ವದ ರಾಷ್ಟ್ರಗಳಲ್ಲಿ ಚೀನಾದ ನಂತರ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ತಂಬಾಕನ್ನ ಉತ್ಪಾದಿಸುವಂತ ರಾಷ್ಟ್ರ ಅಂದ್ರೆ ಚೀನಾ. 2ನೇದು ಉತ್ತರ ಅಮೆರಿಕಾ ಖಂಡ. ಕಬ್ಬು ಇಲ್ಲಿ ಬೆಳೆಯುತ್ತಿರುವ ಮತ್ತೊಂದು ಪ್ರಮುಖ ಬೆಳೆ. ಕ್ಯೂಬಾ ದೇಶ ವಿಶ್ವದಲ್ಲಿ ಜಗತ್ತಿನ ಸಕ್ಕರೆ ಉತ್ಪಾದನೆಯಲ್ಲಿ ಜಗತ್ತಿನಲ್ಲಿ ಪ್ರಥಮ ಸ್ಥಾನದಲ್ಲಿರುವುದರಿಂದ ಈ ರಾಷ್ಟ್ರವನ್ನ ಜಗತ್ತಿನ ಸಕ್ಕರೆ ಬೋಗುಣಿ ಅಂತ ಕರೆಯಲಾಗಿದೆ. ನೆಕ್ಸ್ಟ್ ಬಂದಾಗ ಕಾಫಿ ಮತ್ತು ಕೋಕ್ಗಳು. ಕಾಫಿ ಮತ್ತು ಕೋಕ್ಗಳು ಉತ್ತರ ಅಮೆರಿಕಾ ಖಂಡದಲ್ಲಿ ಉಷ್ಣವಲಯದ ತೋಟಗಾರಿಕಾ ಬೆಳೆಗಳಾಗಿವೆ. ಇದನ್ನು ಕೇಂದ್ರೀಯ ಅಮೆರಿಕಾ ಭಾಗಗಳು ಮತ್ತು ವೆಸ್ಟ್ ಇಂಡೀಸ್ಗಳಲ್ಲಿ ಬೆಳೆಯಲಾಗುತ್ತಿದ್ದು ಕ್ಯಾಲಿಫೋರ್ನಿಯಾ, ಫ್ಲಾರಿಡಾ, ನ್ಯೂ ಜೆರ್ಸಿ ಮತ್ತು ನಗರ ಕೇಂದ್ರಗಳ ಸುತ್ತಲಿನ ಪ್ರದೇಶಗಳಲ್ಲಿ ದ್ರಾಕ್ಷಿ, ಕಿತ್ತಳೆ, ಲಿಂಬೆ, ಸೇಬು, ಪೀಚ್ ಇತ್ಯಾದಿ ಹಣ್ಣುಗಳನ್ನು ಬೆಳೆಯಲಾಗ್ತದೆ. ಕ್ಯಾಲಿಫೋರ್ನಿಯಾವು ಉತ್ತರ ಅಮೆರಿಕದ 90% ದ್ರಾಕ್ಷಿಯನ್ನು ಬಳಸಿ ದ್ರಾಕ್ಷಾರಸ ಉತ್ಪಾದಿಸುತ್ತದೆ. ಆದ್ದರಿಂದ ಕ್ಯಾಲಿಫೋರ್ನಿಯಾವನ್ನು ದ್ರಾಕ್ಷಾರಸದ ರಾಜ್ಯ ಎಂದು ಕರೆಯಲಾಗ್ತದೆ. ಇಲ್ಲಿ ನೋಡಿ, ಸೇಬಿನ ತೋಟ ಇದೆ, ದ್ರಾಕ್ಷಿ ತೋಟ ಇದೆ, ಚಿತ್ರದಲ್ಲಿ ಗಮನಿಸಿ. ಮುಂದೆ ಬಂದಾಗ ಉತ್ತರ ಅಮೆರಿಕಾ ಖಂಡದ ಈಶಾನ್ಯ ಭಾಗವು ಅಟ್ಲಾಂಟಿಕ್ ಸಾಗರದ ತೀರದಲ್ಲಿ ಗ್ರ್ಯಾಂಡ್ ಬ್ಯಾಂಕ್ಗಳು, ನ್ಯೂ ಇಂಗ್ಲೆಂಡ್ನ ಜಾರ್ಜಸ್ ಬ್ಯಾಂಕ್ಗಳು ಮತ್ತು ನ್ಯೂಫೌಂಡ್ ಲ್ಯಾಂಡ್ ಕರಾವಳಿಗಳ ಆಡಳಿತದ ಕಂಡಾವರಣ ಪ್ರದೇಶಗಳು, ಹೆಸರಾಂತ ಮೀನುಗಾರಿಕಾ ಪ್ರದೇಶಗಳು ಈ ಖಂಡದಲ್ಲಾಗಿದ್ದಾವೆ. ಮುಂದೆ ಬಂದಾಗ ಪ್ರಮುಖ ಖನಿಜಗಳು ಮತ್ತು ಕೈಗಾರಿಕೆಗಳು. ಉತ್ತರ ಅಮೆರಿಕವು ಸಾಕಷ್ಟು ಸಂಪನ್ಮೂಲಗಳ ಕೃಪೆಗೆ ಒಳಗಾಗಿದೆ. ಇತರ ನೈಸರ್ಗಿಕ ಸಂಪನ್ಮೂಲಗಳೆಂದರೆ ವೈವಿಧ್ಯಮಯ ಮಣ್ಣುಗಳು, ವಿಸ್ತಾರವಾದ ಹುಲ್ಲುಗಾವಲುಗಳು, ಖನಿಜಗಳು, ಶಕ್ತಿ ಸಂಪನ್ಮೂಲಗಳು ಮತ್ತು ಅರಣ್ಯ ಸಂಪತ್ತುಗಳಾಗಿವೆ. ಉತ್ತರ ಅಮೆರಿಕಾ ಭೂಖಂಡವು ವಿವಿಧ ಬೆಲೆ ಬಾಳುವ ಖನಿಜಗಳ ಅಧಿಕ ನಿಕ್ಷೇಪವನ್ನು ಹೊಂದಿದೆ. ಇಲ್ಲಿರುವ ಚಿನ್ನದ ನಿಕ್ಷೇಪವು ಜನರನ್ನು ಈ ಖಂಡಕ್ಕೆ ಬಹು ಹಿಂದೆಯೇ ಆಕರ್ಷಿಸಿದೆ. ಇದಲ್ಲದೆ ಕಬ್ಬಿಣದ ಅದಿರು, ತಾಮ್ರ, ನಿಕ್ಕಲ್, ಬೆಳ್ಳಿ ಮತ್ತು ಸತ್ತುಗಳು ಇತರ ಪ್ರಮುಖವಾದ ಖನಿಜ ನಿಕ್ಷೇಪಗಳಾಗಿವೆ. ಈ ಖಂಡವು ಸಾಕಷ್ಟು ಪ್ರಮಾಣದ ಕಲ್ಲಿದ್ದಲು, ಕಲ್ಲೆಣ್ಣೆ ಅಂದರೆ ಸೀಮೆಎಣ್ಣೆ ಮತ್ತು ನೈಸರ್ಗಿಕ ಅನಿಲಗಳನ್ನು ಹೊಂದಿದೆ. ಮುಂದೆ ಬಂದಾಗ ಉತ್ತರ ಅಮೆರಿಕಾದಲ್ಲಿ ಪ್ರಪ್ರಥಮ ಖನಿಜ ಗಣಿ ಎಂದರೆ ಚಿನ್ನದ ಗಣಿಯಾಗಿದೆ. ಕ್ಯಾಲಿಫೋರ್ನಿಯಾ ಮತ್ತು ಯುಕಟಾನ್ ಕಣಿವೆಗಳು ಚಿನ್ನದ ಗಣಿಗಳ ಪ್ರಮುಖ ಪ್ರದೇಶಗಳಾಗಿವೆ. ಸುಪೀರಿಯರ್ ಸರೋವರ ಮತ್ತು ಅದನ್ನು ಸುತ್ತುವರೆದಿರುವ ಪ್ರದೇಶಗಳು ಅಪಾರ ಪ್ರಮಾಣದ ಕಬ್ಬಿಣದ ಅದಿರಿನ ನಿಕ್ಷೇಪಕ್ಕೆ ಪ್ರಖ್ಯಾತಿ ಪಡೆದಿವೆ. ಅತಿ ಉತ್ಕೃಷ್ಟ ದರ್ಜೆಯ ಕಬ್ಬಿಣದ ಅದಿರನ್ನು ಕೆನಡಿಯನ್ ಭೂಫಲಕದಲ್ಲಿ ಮತ್ತು ಅದನ್ನು ಸುತ್ತುವರೆದ ಪ್ರದೇಶದಲ್ಲಿ ಕಾಣಬಹುದಾಗಿದೆ. ಮೆಕ್ಸಿಕೋ ವಿಶ್ವದ ಪ್ರಮುಖ ಬೆಳ್ಳಿ ಉತ್ಪಾದಿಸುವ ರಾಷ್ಟ್ರವಾಗಿದೆ. ಅಮೆರಿಕ ಸಂಯುಕ್ತ ಸಂಸ್ಥಾನವು ಪ್ರಪಂಚದಲ್ಲಿಯೇ ಅತ್ಯಧಿಕ ತಾಮ್ರವನ್ನು ಉತ್ಪಾದಿಸುತ್ತಿರುವ ರಾಷ್ಟ್ರವಾಗಿದೆ. ಇಲ್ಲಿ ಚಿತ್ರದಲ್ಲಿ ಗಮನಿಸಿ ನೋಡಿ, ಚಿನ್ನ, ಕಬ್ಬಿಣ, ಉಪ್ಪು, ಇದ್ದಿಲು, ತಾಮ್ರ, ನಿಕ್ಕಲ್, ಬೆಳ್ಳಿ, ತವರ ಅಂದ್ರೆ ಸತುವು ಇವೆಲ್ಲವೂ ಸಹ ಉತ್ತರ ಅಮೆರಿಕಾ ಖಂಡದಲ್ಲಿ ಉತ್ಪಾದನೆ ಆಗುವ ಖನಿಜಗಳು. ಉತ್ತರ ಅಮೆರಿಕವು ಅಪಲೇಷನ್ ಪ್ರದೇಶದಲ್ಲಿ ಉತ್ತಮ ದರ್ಜೆ ಕಲ್ಲಿದ್ದಲಿನ ಅಧಿಕ ನಿಕ್ಷೇಪ ಹೊಂದಿದೆ. ಅಮೆರಿಕ ಸಂಯುಕ್ತ ಸಂಸ್ಥಾನವು ಪ್ರಪಂಚದಲ್ಲಿ ಅತ್ಯಧಿಕ ಕಲ್ಲಿದ್ದಲನ್ನು ರಫ್ತು ಮಾಡುತ್ತಿರುವಂತಹ ದೇಶವಾಗಿದೆ. ಪೆಸಿಫಿಕ್ ಮಹಾಸಾಗರದಂಚಿನ ಪ್ರದೇಶಗಳು ನೈಸರ್ಗಿಕ ಅನಿಲದ ಅಧಿಕ ನಿಕ್ಷೇಪವನ್ನು ಹೊಂದಿವೆ. ಅಮೆರಿಕ ಸಂಯುಕ್ತ ಸಂಸ್ಥಾನವು ಪ್ರಮುಖ ಪೆಟ್ರೋಲಿಯಂ ಉತ್ಪಾದಿಸುತ್ತಿರುವ ರಾಷ್ಟ್ರವಾಗಿದೆಯಲ್ಲದೆ ವಿಶ್ವದಲ್ಲಿ ಅಧಿಕ ಅಣುಶಕ್ತಿಯನ್ನು ಉತ್ಪಾದಿಸುತ್ತಿರುವ ದೇಶವಾಗಿದೆ. ಉತ್ತರ ಅಮೆರಿಕಾದ ದೇಶಗಳಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಕೆನಡಾಗಳು ಅತಿ ಕೈಗಾರಿಕೀಕರಣಕ್ಕೊಳಪಟ್ಟಿವೆ. ಇಲ್ಲಿ ಲಭ್ಯವಿರುವ ಕಬ್ಬಿಣದ ಅದಿರು, ಕಲ್ಲಿದ್ದಲು, ತಾಮ್ರ, ಬಾಕ್ಸೈಟ್ಗಳಂತಹ ಕಚ್ಚಾ ವಸ್ತುಗಳು ಭಾರಿ ಕೈಗಾರಿಕೆಗಳಿಗೆ ಸಹಾಯಕವಾಗಿವೆ.
ಶಕ್ತಿ, ಸಾರಿಗೆ ಮತ್ತು ಆಧುನಿಕ ತಾಂತ್ರಿಕತೆಗಳ ಲಭ್ಯತೆ ವಿಸ್ತೃತ ಕೈಗಾರಿಕೀಕರಣಕ್ಕೆ ಕಾರಣವಾಗಿದೆ. ಐರಿ ಸುಪೀರಿಯರ್ ಮತ್ತು ಮಿಚಿಗನ್ ಸರೋವರಗಳ ಪ್ರದೇಶಗಳಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಉತ್ತಮವಾಗಿ ಅಭಿವೃದ್ಧಿಗೊಂಡಿರುವುದನ್ನು ಕಾಣಬಹುದು. ಇದಕ್ಕೆ ಇಲ್ಲಿನ ಕಚ್ಚಾ ವಸ್ತುಗಳು ಮತ್ತು ಜಲಸಾರಿಗೆಗಳು ಸಹಾಯಕವಾಗಿವೆ. ಇಲ್ಲಿನ ಪಿಟ್ಸ್ಬರ್ಗ್ ನಗರವನ್ನು ಉಕ್ಕಿನ ನಗರ ಎಂದು ಕರೆಯಲಾಗಿದೆ. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯು ಮೂಲ ಕೈಗಾರಿಕೆಯಾದ್ದರಿಂದ ಇದು ಇತರ ಕೈಗಾರಿಕೆಗಳಾದ ಆಟೋಮೊಬೈಲ್, ಹಡಗು ನಿರ್ಮಾಣ, ಲೊಕೊಮೋಟಿವ್ಸ್, ಭಾರೀ ಇಂಜಿನಿಯರಿಂಗ್, ವಿಮಾನ ನಿರ್ಮಾಣ ಮುಂತಾದ ಕೈಗಾರಿಕೆಗಳ ಅಭಿವೃದ್ಧಿಗೆ ಸಹಾಯಕವಾಗಿದೆ. ಈ ಚಿತ್ರ ನೋಡಿ, ಪಿಟ್ಸ್ಬರ್ಗ್ ನಗರವನ್ನ ಉಕ್ಕಿನ ನಗರ ಅಂತ ಕರೀತಾರೆ. ಅಲ್ಲಿ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ಬಹಳ ಪ್ರಸಿದ್ಧಿಯಾಗಿದೆ. ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಕೆನಡಾಗಳಲ್ಲಿ ಮೃದು ಮರಗಳು, ಕಾಗದ, ಕಾರ್ಡ್ಬೋರ್ಡ್ ಮತ್ತು ನ್ಯೂಸ್ ಪ್ರಿಂಟ್ಗಳ ತಯಾರಿಕೆಯಲ್ಲಿ ಉಪಯೋಗಿಸಲಾಗುತ್ತದೆ. ಇವುಗಳನ್ನು ಕೃತಕ ನಾರು ತಯಾರಿಕೆಯಲ್ಲಿ ಬಳಸುವರು. ಕಾಗದ ತಿರುಗಲು ಮತ್ತು ನ್ಯೂಸ್ ಪ್ರಿಂಟ್ಗಳ ರಫ್ತಿನಲ್ಲಿ ಕೆನಡಾವು ಅತಿ ಪ್ರಮುಖ ರಾಷ್ಟ್ರವಾಗಿದೆ. ಮರ ಕಡಿಯುವಿಕೆ ಉತ್ತರ ಅಮೆರಿಕದಲ್ಲಿ ಉತ್ತಮ ಸಂಘಟಿತ ವೃತ್ತಿಯಾಗಿದೆ. ಕೆನಡಾದಲ್ಲಿ ಮರ ಕಡಿಯುವ ವೃತ್ತಿಯನ್ನು ಅವಲಂಬಿಸಿರುವ ಜನರನ್ನು ಲಂಬರ್ ಜಾಕ್ಸ್ ಎಂದು ಕರೆಯಲಾಗುತ್ತದೆ. ರಾಸಾಯನಿಕ ಕೈಗಾರಿಕೆಯು ಕೃತಕ ರಬ್ಬರ್, ಪ್ಲಾಸ್ಟಿಕ್, ರಸಗೊಬ್ಬರಗಳು ಮತ್ತು ಔಷಧಿಗಳಂತಹ ವಿಭಿನ್ನ ವಸ್ತುಗಳನ್ನು ಉತ್ಪಾದಿಸುತ್ತದೆ. ಈಗ ಮರದ ಬದಲಾಗಿ ಪ್ಲಾಸ್ಟಿಕ್ನ್ನು ಹೆಚ್ಚಾಗಿ ಬಳಸಲಾಗುತ್ತಿದೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ ಎಲ್ಲ ಭಾಗಗಳಲ್ಲಿಯೂ ಪ್ಲಾಸ್ಟಿಕ್ ಅನ್ನು ತಯಾರಿಸಲಾಗುತ್ತಿದೆ. ಚಿಕಾಗೋ ನಗರವು ಪ್ಲಾಸ್ಟಿಕ್ ಕೈಗಾರಿಕೆಗೆ ಹೆಸರುವಾಸಿಯಾಗಿದೆ. ಮಾಂಸವನ್ನು ಡಬ್ಬಿಗಳಲ್ಲಿ ತುಂಬುವುದು ಒಂದು ಪ್ರಮುಖ ಕೈಗಾರಿಕೆಯಾಗಿದ್ದು, ಅಸಂಖ್ಯಾತ ಕೇಂದ್ರಗಳಲ್ಲಿ ಮುಖ್ಯವಾಗಿ ಚಿಕಾಗೋ, ಕಾನ್ಸಸ್ ನಗರ ಮತ್ತು ಸೇಂಟ್ ಲೂಯಿಸ್ಗಳಲ್ಲಿ ವಿಸ್ತೃತವಾಗಿ ಹರಡಿದೆ. ವಿದ್ಯುತ್ ಮತ್ತು ವಿದ್ಯುನ್ಮಾನ ವಸ್ತುಗಳು ಸಹ ಅಧಿಕ ಪ್ರಮುಖ ಪ್ರಮಾಣದಲ್ಲಿ ಉತ್ಪಾದಿಸಲ್ಪಡುತ್ತವೆ. ಹಲವು ಕೈಗಾರಿಕಾ ಉತ್ಪನ್ನಗಳು ಮತ್ತು ಯಂತ್ರಗಳು ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಕೆನಡಾ ರಾಷ್ಟ್ರಗಳಿಗೆ ರಫ್ತಾಗುತ್ತವೆ. ಜನಸಂಖ್ಯೆಯನ್ನು ನಾವು ಗಮನಿಸಿದಾಗ, ಜನಸಂಖ್ಯೆ ಇಂಗ್ಲಿಷ್ ಪಾಪ್ಯುಲೇಷನ್ ಅಂತ ಕರೀತಾರೆ. ಬಹುತೇಕವಾಗಿ ಉತ್ತರ ಅಮೆರಿಕನ್ನರು ಯುರೋಪಿಯನ್ನರಾಗಿದ್ದಾರೆ. ಅಮೆರಿಕನ್ ಇಂಡಿಯನ್ ಇಲ್ಲಿ ವಾಸಿಸುವಂತಹ ಮೂಲ ನಿವಾಸಿಗಳಲ್ಲದೆ, ಇಲ್ಲಿ ಉತ್ತರ ಅಮೆರಿಕ ಖಂಡದಲ್ಲಿ ವಾಸಿಸುವಂತಹ ಮೂಲ ನಿವಾಸಿಗಳಲ್ಲದೆ ಅಮೆರಿಕನ್ ಇಂಡಿಯನ್ಸ್ ಮತ್ತು ಆಫ್ರಿಕನ್ನರಿದ್ದಾರೆ. ಅವರು ಬಹುತೇಕವಾಗಿ ಯಾವ್ಯಾವ ಭಾಷೆಗಳನ್ನು ಮಾತಾಡ್ತಾರಪ್ಪ ಅಂದ್ರೆ ಸ್ಪ್ಯಾನಿಷ್, ಇಂಗ್ಲಿಷ್, ಫ್ರೆಂಚ್ ಮತ್ತು ಅಮೆರಿಕನ್ ಇಂಡಿಯನ್ ಭಾಷೆಗಳನ್ನು ಮಾತಾಡ್ತಾರೆ. ಉತ್ತರ ಅಮೆರಿಕ ಖಂಡದ ಪೂರ್ವ ಭಾಗಗಳಲ್ಲಿ ಅತಿ ಹೆಚ್ಚಿನ ಜನಸಾಂದ್ರತೆ ಇದೆ. ಜನಸಾಂದ್ರತೆಯನ್ನು ಕಾಣಬಹುದು. ಜನಸಾಂದ್ರತೆ ಅಂದ್ರೆ ಏನು ಅಂದ್ರೆ 1 ಕಿಲೋಮೀಟರ್ನಲ್ಲಿ ಇಂತಿಷ್ಟು ಜನರು ವಾಸಿಸುವಂತಹ ಸ್ಥಳವನ್ನ ಜನಸಾಂದ್ರತೆ ಅಂತ ಕರೀತಾರೆ. ಇಲ್ಲಿ ಹೆಚ್ಚಿನ ನಗರೀಕರಣ ಇದೆ, ನಗರಗಳು ಜಾಸ್ತಿ ಇದ್ದಾವೆ. ಉದಾಹರಣೆಗೆ ನ್ಯೂಯಾರ್ಕ್, ಚಿಕಾಗೋ, ವಾಷಿಂಗ್ಟನ್ ಇತ್ಯಾದಿ ನಗರಗಳು. ಟೆಕ್ಸಾಸ್ ಇರಬಹುದು, ಅದೇ ರೀತಿಯ ಅಲಬಾಮಾ ಇರಬಹುದು. ಆದರೆ ಖಂಡದ ಬಹುತೇಕ ಉತ್ತರ ಭಾಗವು ಸಾಮಾನ್ಯವಾಗಿ ಹೆಚ್ಚು ಹಿಮಾವೃತ ಅಂದ್ರೆ ಮಂಜಿನಿಂದ ಕೂಡಿರುವಂತಹ ಖಾಲಿ ಲಕ್ಷಣದಿಂದ ಕೂಡಿದೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ ನಗರ ಕೇಂದ್ರಗಳು ಮತ್ತು ಕೈಗಾರಿಕಾ ಪ್ರದೇಶಗಳು ಅಧಿಕ ಜನಸಾಂದ್ರತೆಯ ಪ್ರದೇಶಗಳಾಗಿವೆ. ಉತ್ತರ ಅಮೆರಿಕ ಖಂಡದ ಒಟ್ಟು 98% ಜನಸಂಖ್ಯೆಯು ನಗರಗಳಲ್ಲಿ ಜೀವನ ಮಾಡ್ತಾರೆ, ನಗರಗಳಲ್ಲಿ ವಾಸ ಮಾಡ್ತಾರೆ. ಹಳ್ಳಿಗಳಲ್ಲಿ ಉತ್ತರ ಅಮೆರಿಕ ಖಂಡದಲ್ಲಿ ಜಾಸ್ತಿ ವಾಸ ಮಾಡಲ್ಲ. ಬಹುತೇಕವಾಗಿ 98% ನಗರಗಳಲ್ಲಿ ವಾಸ ಮಾಡಿದ್ರೆ ಕೇವಲ 7% ಮಾತ್ರ ಹಳ್ಳಿಗಳಲ್ಲಿ ಇರ್ತಾರೆ. ಇಲ್ಲಿವರೆಗೂ ಉತ್ತರ ಅಮೆರಿಕ ಖಂಡದ ನೆಲೆ, ಸ್ಥಾನ, ವಿಸ್ತೀರ್ಣ, ಸ್ವಾಭಾವಿಕ ಸಸ್ಯವರ್ಗಗಳು, ಸರೋವರಗಳು, ಜನಸಂಖ್ಯೆ ಇವೆಲ್ಲವುಗಳನ್ನು ಸಹ ನಾನು ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರಿಗೂ ಸಹ ಈ ವಿಡಿಯೋ ನೋಡಬೇಕಾಗಿ ತುಂಬ ಹೃದಯದ ಧನ್ಯವಾದಗಳು.